ಇವತ್ತಿನ ದಿನ ನಮ್ಮ ಕಲಬುರಗಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಮ್ಮೆಲ್ಲರ ಬಾಪು ಮಹಾತ್ಮ ಗಾಂಧೀಜಿಯವರ ಪುಣ್ಯ ಸ್ಮರಣೆಯನ್ನ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಹುತಾತ್ಮರ ದಿನ ಅಂತಾನೆ ಇವತ್ತಿನ ಈ ದಿನವನ್ನ ನಾವು ಆಚರಣೆ ಮಾಡ್ತೀವಿ. ಮಹಾತ್ಮ ಗಾಂಧೀಜಿ ಅವರ ಯಾವ ರೀತಿ ನಾವು ಇವತ್ತ ಸ್ಮರಣೆ ಮಾಡ್ಬೇಕಾಗ್ಯದ ಅಂತಂದ್ರ, ಇವತ್ತಿನ ಒಂದು ಈ ಕೆಟ್ಟ ಪರಿಸ್ಥಿತಿಯಲ್ಲಿ ಮಹಾತ್ಮ ಗಾಂಧೀಜಿ ಅವರನ್ನ ಮನೋವಾದಿ ನಾಥೂರಾಮ್ ಗೋಡ್ಸೆ ಅನ್ನುವಂಥ ವ್ಯಕ್ತಿ ಒಂದು ದಿನ ಕೊಲೆ ಮಾಡ್ತಾನೆ. ನಾಥೂರಾಮ್ ಗೋಡ್ಸೆ ಮಹಾತ್ಮ ಗಾಂಧೀಜಿ ಅವರನ್ನ ಒಂದು ದಿನ ಕೊಲೆ ಮಾಡಿದ್ರೆ, ಇವತ್ತಿನ ಈ RSS ಬೆಂಬಲಿತ ಬಿಜೆಪಿ ಅವರು ಪ್ರತಿನಿತ್ಯನೂ ಕೂಡ ಬಾಪೂಜಿ ಅವರ ಕೊಲೆ ಮಾಡ್ತಾ ಇದ್ದಾರೆ. ನಾಥೂರಾಮ್ ಗೋಡ್ಸೆ ದೈಹಿಕವಾಗಿ ಫಿಸಿಕಲಿ ಗಾಂಧೀಜಿ ಅವರನ್ನ ಕೊಂದಿದ್ರೆ, ಇವತ್ತು ತಾತ್ವಿಕವಾಗಿ ಅವರ ವಿಚಾರಗಳನ್ನ, ಅವರ ಸ್ಮೃತಿಯನ್ನ ಕೊಲ್ಲುವಂತ ಕೆಲಸ ಇವತ್ತ ಈ ಬಿಜೆಪಿ ಅವರಿಂದ ಪ್ರತಿನಿತ್ಯ ನಡೀತಾನೆ ಇದೆ. ಇವತ್ತ ಈ ಜಗತ್ತಿಗೆ ಬೇಕಾಗಿರೋದು ಹಿಂಸೆಯ ಒಂದು ಇದರ ಮೇಲೆ ಇವತ್ತ ಈ ದೇಶ, ಈ ಜಗತ್ತು ಮನೆ ಮಾಡಿದೆ. ಆ ಹಿಂಸೆಯನ್ನ ನಾವು ತೆಗೆದು ಅಹಿಂಸಾ ಮಾರ್ಗದಲ್ಲಿ ನಡಿಬೇಕು. This video is sponsored by Max Multi Speciality Hospital, 24/7 emergency trauma and critical care center with advanced services located at Hagarga Circle, Ring Road, Gulbarga. कल्याण कर्नाटका का पहला मैट्रिमोनियल ऐप, यहाँ मिलेगा आपका परफेक्ट मैच। क्या आप अपने जीवन साथी की तलाश में हैं? कॉल नाउ 08047363399. डाउनलोड द जनता मैट्रिमोनी ऐप। ಮಹಾತ್ಮ ಗಾಂಧೀಜಿಯವರು ಈ ರಾಷ್ಟ್ರದ ರಾಷ್ಟ್ರಪಿತ ಎಂದು ಹೆಸರುವಾಸಿಯಾಗಿದ್ದಾರೆ. ಅವರು 1869ನೇ ಇಸ್ವಿಯಲ್ಲಿ ಪೋರ್ಬಂದರಲ್ಲಿ ಜನಿಸಿ ತಮ್ಮ 78ನೇ ವಯಸ್ಸಿನಲ್ಲಿ ಮನುವಾದಿಗಳ ಗುಂಡಿಗೆ ಬಲಿಯಾಗಿ ಈ ದೇಶಕ್ಕಾಗಿ ಪ್ರಾಣವನ್ನು ತೆತ್ತಂಥ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರು. ಅವರ ಪುಣ್ಯತಿಥಿಯನ್ನು ಇಂದು ನಾವು ಗುಲ್ಬರ್ಗಾ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ನಾಯಕರುಗಳಿಗೆ, ನಮ್ಮ ಎಲ್ಲ ಲೀಡರ್ಗಳ ಸಮ್ಮುಖದಲ್ಲಿ ಇವತ್ತೇ ನಮ್ಮನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ಮಹಾತ್ಮ ಗಾಂಧೀಜಿಯವರು ಹಾಕಿಕೊಟ್ಟ ಅಹಿಂಸಾ ಮಾರ್ಗದಲ್ಲಿ ನಡಿಬೇಕಂತೇಳಿ ಎಲ್ಲರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಹಿಂಸೆಯನ್ನು ಅವರು ಪ್ರಚೋದನೆ ಮಾಡಿಲ್ಲ. ಅವರು ಯಾವತ್ತಲ್ಲೂ ದೇಶ ಸ್ವತಂತ್ರ ಆಗಬೇಕಂದ್ರೆ ಅಹಿಂಸಾತ್ಮಕವಾಗಿಯೇ ಅವರು ದೇಶವನ್ನು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದಿದ್ದಾರೆ. ಆದ್ದರಿಂದ ಅಂಥ ಮಹಾನ್ ವ್ಯಕ್ತಿಗಳ ಪುಣ್ಯ ಸ್ಮರಣೆಯನ್ನು ಇವತ್ತು ನಾವೆಲ್ಲರೂ ಅವರ ಮಾರ್ಗದರ್ಶನದಲ್ಲಿ ನಡಿಬೇಕಂತೇಳಿ ನಾನು ವಿನಂತಿ ಮಾಡ್ಕೊತೀನಿ.